ಹಾಯ್ ಗುರು, ಎಲ್ಲರಿಗೂ ನಮಸ್ಕಾರ. RCB ತಂಡಕ್ಕೆ ಹೊಡಿಬಡಿ ಆಟಗಾರರು ಎಂಟ್ರಿ. ಈ ಸಲದ IPL ಇದೇ ಮಾರ್ಚ್ 22ರಂದು KK ವಿರುದ್ಧ RCB ನಡೀತಿದೆ ಈಡನ್ ಗಾರ್ಡನ್ಸಲ್ಲಿ ಅಂತ ಹೇಳ್ಬೋದು. RCB ಈಗಾಗಲೇ ಒಂದು ವಾರದಿಂದ ಕ್ಯಾಂಪ್ನ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಬೆಂಗಳೂರಿನ ಆಲೂರು ಸ್ಟೇಡಿಯಮಲ್ಲಿ. ಎಲ್ಲ ಪ್ಲೇಯರ್ಸ್ಗಳು ಕೂಡ ಪ್ರಾಕ್ಟೀಸ್ನ ಮಾಡ್ತಿದ್ದಾರೆ. ಹಲವಾರು ಜನ ಪ್ಲೇಯರ್ಸ್ಗಳು ಕೂಡ ಬಂದಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಫಾರಿನ್ನಲ್ಲಿ ಟೀಮ್ ಡೇವಿಡ್, ರೊಮಾರಿಯೋ ಶೆಪರ್ಡ್, ನುವಾನ್ ತುಸಾರ, ಹಲವಾರು ಜನ ಆಟಗಾರರು ಕೂಡ ಬಂದಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದಿಷ್ಟು ಜನ ಆಟಗಾರರು ಬರಬೇಕಾಗಿತ್ತು, ಅವರು ಕೂಡ ನಿನ್ನೆ ರಾತ್ರಿ ಎಂಟ್ರಿ ಕೊಟ್ಟಿದ್ದಾರೆ. ಈಗಾಗಲೇ RCB ತಂಡದಲ್ಲಿ ದಿನೇಶ್ ಕಾರ್ತಿಕ್ ಮತ್ತು ಬಾಂಬ್ಯಾಟನ್, ಅದೇ ರೀತಿ ಆ್ಯಂಡಿ ಫ್ಲವರ್, ಮೂರು ಜನನು ಸೇರಿಸಿ ಪ್ಲೇಯರ್ಸ್ಗಳಿಗೆ ಸ್ವಲ್ಪ ಮೋಟಿವೇಶನ್ ಆಗಿರಲಿ, ಯಾವ ರೀತಿ ಆಡಬೇಕು ಅನ್ನೋ ರೀತಿ ಎಲ್ಲದನ್ನೂ ಕೂಡ ಹೇಳಿಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದಾದ ನಂತರ ನೆಕ್ಸ್ಟ್ ನೋಡಿದ್ರೆ ಪ್ಲೇಯರ್ಸ್ಗಳು ಕೂಡ ಕಾನ್ಫಿಡೆನ್ಸಿಂದ ಆಡ್ತಾ ಇದ್ದಾರೆ. ಇದು ಫಸ್ಟ್ ಸೀಸನ್. ಕೆಲವು ಪ್ಲೇಯರ್ಸ್ಗಳಿಗೆ ಒಂದಿಷ್ಟು ಜನ ಪ್ಲೇಯರ್ಸ್ಗಳು ಸೆಟ್ ಆಗಬೇಕಾಗುತ್ತೆ ಆಯಾ ಟೀಮ್ಗಳಲ್ಲಿ. ಆ ಕಾರಣಕ್ಕೋಸ್ಕರ ಈಗಾಗಲೇ ಎಲ್ಲರೂ ಕೂಡ ಸೆಟ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ಬರಬೇಕಾದ ಆಟಗಾರರು ಯಾರಪ್ಪ ಆಗಿತ್ತು ಅಂದರೆ ಅದು ಇಂಗ್ಲೆಂಡಿನ ಆಟಗಾರರು ಅಂತ ಹೇಳ್ಬೋದು. ಇಂಗ್ಲೆಂಡಿನ ಆಟಗಾರರು ಇನ್ನೂ ಬಂದಿರಲಿಲ್ಲ, ಆದರೆ ನಿನ್ನೆ ರಾತ್ರಿ ಅವರು ಎಂಟ್ರಿ ಕೊಟ್ಟಿದ್ರು ಅಂತ ಹೇಳ್ಬೋದು. ಯಾರ್ಯಾರೆಲ್ಲ ಬಂದರು ಅಂತ ನೋಡಿದ್ರೆ ಮೊದಲನೇದಾಗಿ ಲಿವಿಂಗ್ ಸ್ಟೋನ್ ಅವರು ಬಂದರು ಅಂತ ಹೇಳ್ಬೋದು. ಲಿವಿಂಗ್ ಸ್ಟೋನ್ ಅವರು ಕೂಡ ಭರ್ಜರಿಯಾಗಿ ಎಂಟ್ರಿ ಕೊಟ್ಟರು. ಅವರು ಕೂಡ ಈ ಸೀಸನ್ನ ಒಂದು ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಲಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ಫಿಲ್ ಸಾಲ್ಟ್ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಫಿಲ್ ಸಾಲ್ಟ್ ಅವರು ಕೂಡ ಈ ಸಲದ IPL RCB ಪರವಾಗಿ ಆಡ್ತಾ ಇದ್ದಾರೆ. ಅವರು ಕೂಡ ಈ ಸಲದ IPL ಮೊದಲೇ ಮ್ಯಾಚ್ ಅದು ಅವರ ಹಳೆ ಟೀಮ್ ವಿರುದ್ಧ ಆಡ್ತಾ ಇದ್ದಾರೆ. ಅದು ಒಂದು ಖುಷಿ ಸುದ್ದಿ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿದ್ರೆ ಜೇಕಾಫ್ ಬೆಥಲ್ ಕೂಡ ಈ ಸಲದ IPLಗೆ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಕೂಡ ಈ ಸಲ IPL ಇರಲ್ಲ, ರೂಲ್ಡ್ ಔಟ್ ಆಗ್ತಾರೆ ಅನ್ನೋ ಮಾಹಿತಿ ಇತ್ತು, ಆದರೆ ಈ ಸಲದ IPLಗೆ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಇದೊಂದು ಬಹಳ ಖುಷಿ ಸುದ್ದಿ ಅಂತ ಹೇಳ್ಬೋದು ಎಲ್ಲ RCB ಅಭಿಮಾನಿಗಳಿಗೂ. ನಿಮಗೇನಿಸುತ್ತೆ, RCB ಅಭಿಮಾನಿಗಳು ಈ ಸಲ ಮೊದಲೇ ಮ್ಯಾಚನ್ನ ಗೆಲ್ತಾರ? ಹೊಡಿಬಡಿ ಆಟಗಾರರು ಹೆಂಗೆ ಆಡ್ತಾರೆ? ಕಮೆಂಟ್ ಮಾಡಿ. ಇದಿಷ್ಟು ಬಾಯ್ ಸ್ನೇಹಿತರೆ.